ರೈತರು ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ಅವ್ರೇನ್ ಹೇಳ್ತಾರೆ ಕುಂತ್ಕೊಂಡ್ ಅಲ್ಲಿ ಹೇಳ್ತಾರ, ಇಲ್ಲಿ ರೈತರು ಮಾಡೋದ್ ನಮ್ ಕೆಲಸ ಇದೆ, ದಿವಸ ಡ್ಯೂಟಿ ಇದು. ಹೌದು, ನಾವು ಮಾಡ್ಬೇಕು, ತಿನ್ಬೇಕು, ಬದುಕ್ಬೇಕು. ಹೌದು. ಅವ್ರೇನ್ ಮುಖ್ಯಮಂತ್ರಿ ಹೇಳ್ತಾರ ಅಲ್ಲಿ ಅವ್ರು ಕುಂತ್ಕೊಂಡ್ ಅಲ್ಲಿ ಹೇಳಿದ್ರೆ ನಮ್ಗೆ ಏನ್ ಬರ್ತದ? ಹೌದು, ಅವ್ರೇನ್ರಿ ಹೇಳ್ತಾರ? ಹೌದು. ಅದಕ್ಕೆ ಪ್ರಧಾನ ಮಂತ್ರಿ ಹೇಳ್ತಾನ, ಮುಖ್ಯಮಂತ್ರಿ ಹೇಳ್ತಾನ. ಹೌದು. ಈಗ ಏನ್ ಮಾಡ್ಬೇಡ್ರಿ, ಒಟ್ಟ ಬಿತ್ತನೆ ಮಾಡ್ಬೇಡ್ರಿ, ಅದು ಮಾಡ್ಬೇಡ್ರಿ ಅಂದ್ರೆ ನಮ್ ಬದುಕದ ಹೆಂಗ ಸರ್? ಏನೋ ಇನ್ನ ಬರ್ಬೋದಂತ ನಂಬಿಕೆ ಐತಿ ಸರ್ ರೈತರು. ಹೌದು, ಹೌದು. ಈಗ ಮಳೆ ಬಂದ್ರೆ ರೈತ ಉಳಿಯಾಕ ಸಾಧ್ಯ ಸರ್. ರೈತ ಉಳಿದ್ರೆ ಎಲ್ಲಾರು ಉಳ್ದಂಗ ಸರ್, ಜೀವ ಜಗತ್ತೇ ಉಳ್ದಂಗ. ಹೌದು. ಹಂಗಾಗಿ ಏನೋ ಭರವಸೆ ಮ್ಯಾಗ ಮಾಡಕತ್ತಿ ಸರ್. ಸ್ವಲ್ಪ ಪುಣ್ಯದಿಂದ ಮಳೆ ಬರ್ಲಿ, ಬೆಳೆಲಿ, ಎಲ್ಲಾರು ಸುಖದಿಂದ ಇರ್ಲಿ. ಎಲ್ಲಾ ಡ್ಯಾಮ್ ತುಂಬಲಿ ಸರ್, ಎಲ್ಲಾರು ತುಂಬಿ ಜೀವ ಕಳೆ ಬರ್ಲಿ, ಎಲ್ಲಾರು ರೈತರು ಚೆನ್ನಾಗಿ ಬೆಳಿ, ಎಲ್ಲಾರು ಬೆಳಕಿಂತ ಈಗ ರೈತರಿಗೆ ಒಳ್ಳೇದಾಗಲ್ಲ ಅಂತ ಹೇಳಿ 2026-27 ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ, ರೈತರು ಖುಷಿಯಾಗಿ ಇರ್ಲಿ, ಎಲ್ಲ ಡ್ಯಾಮ್ಗಳು ತುಂಬಲಿ, ನಮಗ್ ಲೇಬರ್ಗೇನು ಕೆಲಸ ಸಿಗ್ಲಿ, ಎಲ್ಲಾ ರೈತರು ಸಂತೋಷವಾಗಿರ್ಲಿ, ನಾವು ಸಂತೋಷ ಆಗಿರ್ತೀವಿ. ಒಂದ್ ಕಡೆ ಮಳೆ ಇನ್ನೂ ಸಮರ್ಪಕವಾಗಿ ಬರುತ್ತಿಲ್ಲ. ಇವತ್ತಿನ ಅಪ್ಡೇಟ್ ಪ್ರಕಾರ ನಮ್ಮ ತುಂಗಭದ್ರಾ ಡ್ಯಾಮಿನಲ್ಲಿ ಬರೀ 10 TMC ಕೂಡ ನೀರು ಸಂಗ್ರಹಣೆ ಆಗಿಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ DK ಶಿವಕುಮಾರ್ ಇವರು ಕೂಡ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಅದು ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನಪ್ಪ ಅಂತಂದರೆ, ಡ್ಯಾಮಿನ ನೀರನ್ನು ನಂಬಿಕೊಂಡು ಉಳುಮೆ ಮಾಡಬೇಡಿ, ಬಿತ್ತನೆ ಮಾಡಬೇಡಿ, ನಾಟಿ ಮಾಡಬೇಡಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಭಾಗದ ರೈತರು ಇದನ್ನೆಲ್ಲ ಲೆಕ್ಕಕ್ಕಿಲ್ಲದೆ ಮಳೆರಾಯನನ್ನು ನಂಬಿ ಮಳೆ ಬಂದೇ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಭತ್ತ ನಾಟಿ ಮಾಡ್ತಿದ್ದಾರೆ. ಎಸ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಆದಿ, ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್, ನಾನಿವತ್ತು ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನ ಹರ್ವಿ ಗ್ರಾಮ ಅಂದೆ ನಮ್ಮ ಗ್ರಾಮದಲ್ಲಿ ನಾನಿವತ್ತು ಭತ್ತ ನಾಟಿ ಮಾಡುವ ಒಂದು ವಿಡಿಯೋನ ನಿಮಗೋಸ್ಕರ ತಂದಿದ್ದೇನೆ. ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ, ಇಷ್ಟು ಮುಂಗಾರು ಮಳೆ ಕೈ ಕೊಟ್ಟರೂ ಕೂಡ ಹಿಂಗಾರು ಮಳೆ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ನಮ್ಮ ಗ್ರಾಮದಲ್ಲಿ ಭತ್ತ ನಾಟಿ ಮಾಡೋದನ್ನು ಶುರು ಮಾಡಿದ್ದಾರೆ. ಆ ಭತ್ತ ನಾಟಿ ಮಾಡೋ ಜಮೀನಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿರುವ ಭತ್ತ ನಾಟಿ ಮಾಡಿಸುವಂಥ ರೈತರನ್ನ ಸಂದರ್ಶನ ಮಾಡುತ್ತೇನೆ ಮತ್ತು ಕೂಲಿ ಕಾರ್ಮಿಕರನ್ನು ಕೂಡ ನಾನು ಮಾತಾಡಿಸಿ ಅವರ ಅಭಿಪ್ರಾಯ ಮತ್ತು ರೈತರ ಅಭಿಪ್ರಾಯನ ನಿಮ್ಮ ಮುಂದೆ ನೇರವಾಗಿ ಸಂದರ್ಶನ ಮಾಡುತ್ತೇನೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಸಂಪೂರ್ಣವಾಗಿ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ರೈತರ ಕಷ್ಟ ಏನಿದೆ, ಆ ಒಂದು ತೊಂದರೆಗಳು ಏನೇನಿದಾವೆ ಅಂತೇಳಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಓಕೆ ವೀಕ್ಷಕರೇ, ಇಲ್ಲಿ ಇವಾಗ ಭತ್ತ ನಾಟಿ ಮಾಡುವಂತ ಹೊಲದ ಓನರ್ ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣಂತ, ಈ ಮಳೆ ಬಗ್ಗೆ ಬೆಳೆ ಬಗ್ಗೆ ಏನಂತ ಕಂಪ್ಲೀಟ್ ಡೀಟೇಲ್ ಅವ್ರನ್ನೇ ಕೇಳೋಣಂತ. ನಮಸ್ಕಾರ ಇವ್ರ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರೇನು? ಲಕ್ಷ್ಮಣ ರೀ. ಲಕ್ಷ್ಮಣ. ಯಾವ ಊರು? ಅರವಿ. ಓಕೆ, ಈಗ ಇದು ಭತ್ತ ನಾಟಿ ಮಾಡಕತ್ತೀರಲ್ಲ, ಯಾವ ಆಧಾರದ ಮೇಲೆ ನಾಟಿ ಮಾಡಕತ್ತೀರಿ ನೀವು? ಹೆಂಗ ನೋಡ್ರಿ, ನಾವು ವರ್ಷ ಹಾಕಿ ನಾರ ಸಸಿ ಹಾಕಿಬಿಟ್ಟಿವಿ. ಹೌದು. ಬಂದ್ಬಿಟ್ಟದ. ಅದನ್ನ ಏನ್ ಮಾಡ್ಬೇಕು, ನಾವು ನೀರಿಲ್ಲ ಟೈಮ್ ಆದ್ರ ಮತ್ತೆ ವೇಸ್ಟ್ ಆಗ್ತದ. ಮಳೆ ನಂಬ್ಕೊಂಡು ನಂಬಿ ಖಾಲಿ ನೀರು ನಂಬಿ ಹಾಕಿದ್ರಿ, ಅವು ವೇಸ್ಟ್ ಆಗೋತದ. 20-30 ರೂಪಾಯಿ ಕೊಟ್ಟು ತಂದು ಬೀಜ ಹಾಕಿ. ಹೌದು. ಆ ಬೀಜ ವೇಸ್ಟ್ ಆಗ್ತದ ಅಂತ ಹೇಳಿ ತಿಪ್ಪಲ್ ಬಿಟ್ಟು ಕರೆಂಟ್ ಬೋರ್ಗಳು ತುಂಬಿಸ್ಕೊಂಡು ನಾಟಿ ಮಾಡಕತ್ತೀವಿ. ಇದ್ರಾಗ ಬೋರ್ ಇದಾವಪ್ಪ? ಬೋರ್ ಅವ್ರಿ, ಬೋರ್ ಇದ್ದದಕ್ಕೆ ಇವಾಗ ನಾಟಿ ಮಾಡಕತ್ತೀವಿ. 4 ಎಕರೆ ಹಚ್ಚಕತ್ತೀವಿ. ಎಕರೆ ಒಂದು ಬೋರ್ ಹಾಕ್ಸ್ಯಾರ್ರಿ. ಒಳ್ಳೇದು. ಈಗ ಈ ಅಂದ್ರೆ ಇದೇ ಫಸ್ಟ್ ನೀವು ಹಚ್ಚೋದು? ಇವಾಗ ಇದೇ ಫಸ್ಟ್ ರೀ. ಇನ್ನ ಹೊಲ ಐತಪ್ಪ ಹಚ್ಚೋದು? ಇನ್ನ ಐತೆರಿ, ನಾರು ಉಳ್ದದಲ್ರಿ. ಮತ್ತೆ ಅದು ಊಟ ಖಾಲಿ ನೀರಿನ ನಂಬಿಕೆ, ಮಳೆ ನಂಬಿಕೆಗೆ ಹಚ್ಚಿದ್ವಿ. ಮಳೆ ಇಲ್ಲ, ಖಾಲಿ ನೀರುನು ಇಲ್ಲ, ಡ್ಯಾಮನು ತುಂಬಿಲ್ಲ. ಈಗ CM ನಮ್ಮ ಮುಖ್ಯಮಂತ್ರಿಗಳು ನಾಟಿ ಮಾಡ್ಬೇಡ್ರಿ, ಬಿತ್ತನೆ ಮಾಡ್ಬೇಡ್ರಿ, ಮಳೆ ಇಲ್ಲ, ಡ್ಯಾಮಿಗೆ ನೀರಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅವ್ರೇನ್ ಹೇಳ್ತಾರ್ರಿ, ಕುಂತ್ಕೊಂಡ್ ಅಲ್ಲಿ ಹೇಳ್ತಾರ, ಇಲ್ಲಿ ರೈತರು ಮಾಡೋದ್ ನಮ್ ಕೆಲಸ ಇದೆ, ದಿವಸ ಡ್ಯೂಟಿ ಇದು. ಹೌದು. ನಾವು ಮಾಡ್ಬೇಕು, ತಿನ್ಬೇಕು, ಬದುಕ್ಬೇಕು. ಹೌದು. ಅವ್ರೇನ್ ಮುಖ್ಯಮಂತ್ರಿ ಹೇಳ್ತಾರ ಅಲ್ಲಿ, ಅವ್ರು ಕುಂತ್ಕೊಂಡ್ ಅಲ್ಲಿ ಹೇಳಿದ್ರೆ ನಮ್ಗೆ ಏನ್ ಬರ್ತದ? ಹೌದು. ನಾವ್ ಮಾಡೋದೇ ಉದ್ಯೋಗ ಇದು, ಒಕ್ಕಲ್ತನ ಉದ್ಯೋಗ. ಹೌದು. ಒಕ್ಕಲ್ತನ ಬಿಟ್ಟು ಏನಿಲ್ಲ ನಮ್ದು. ಹೌದು.
ಮಳೆ ನಂಬಿಕೆ. ಮಳೆ ನಂಬಿಕೆ ಮಳೆನ ಕಾಲ ನೀರನ್ನ ನಂಬಿದ್ವಿ. ಲಾಸ್ಟ್ ನೀರು ನಮ್ಮ ರಾಯಚೂರು ಡಿಸ್ಟಿಕ್ ಅವ್ರು ನಾವು ಹೌದು. ಲಾಸ್ಟ್ ನೀರು ನಮಗೆ. ಎಸ್, ಅದು ಮೇನ್ ಇಂಪಾರ್ಟೆಂಟ್ ನೋಡ್ರಿ ರೈತರೆ. ಇವಾಗ ಇಲ್ಲೇನು ಈ ಗ್ರಾಮ ಇದೆಯಲ್ಲ, ಹರ್ವಿ ಗ್ರಾಮ ಅನ್ನೋದು ನಮ್ಮ ತುಂಗಭದ್ರಾ ಕಾಲುವೆನ 89ನೇ ಡಿಸ್ಟ್ರಿಬ್ಯೂಟರ್, 89 ಡಿಸ್ಟ್ರಿಬ್ಯೂಟರ್. ಆ ಡಿಸ್ಟ್ರಿಬ್ಯೂಟರ್ ಕೊನೆ ಡಿಸ್ಟ್ರಿಬ್ಯೂಟರ್, ಆ ಕೊನೆ ಡಿಸ್ಟ್ರಿಬ್ಯೂಟರ್ ನಲ್ಲಿ ಕೊನೆ ಊರು ಆ 89 ಡಿಸ್ಟ್ರಿಬ್ಯೂಟರ್ ಗೆ ಲಾಸ್ಟ್ ಊರು. ಲಾಸ್ಟ್ ಊರು ಅರಿವಿ. ಹೌದು, ಹೋರಾಟ ಮಾಡಿ ನೀರು, ಹೋರಾಟ ಮಾಡಿ ಅದು ಮಾಡಿ ಇದು ಮಾಡಿ ಸ್ಟ್ರೈಕ್ ಮಾಡಿ ಕುಂತ್ಕೊಂಡು ಅಲ್ಲಿ ಕುಂತು ಹೌದು ಹೆಂಗೋ ಒಂದು ತಿಪ್ಪಲು ಬಿಟ್ಟು ನೀರು ತಂದು ಮಾಡಿ ಬಿತ್ತು ಹಚ್ಚದು ರೀ. ಹ್ಮ್ ಇವಾಗ ಮೂರು ಶಂಕರು ಬಿಜೆಪಿ ಮುಖಂಡರು ಹಾ ಎಲ್ಲಾರು ಬರ್ತಾರೆ ಅಲ್ಲಿ ಹೋರಾಟ ಮಾಡಕ. ಹಾ ನಾವ್ ಅವ್ರು ಕೂಡ ಜೊತೆಗೆ ಹೋಗ್ತೀವಿ. ನಾವು ಹೌದು. ಎಲ್ಲಾ ಮಾಡಿ ನೋಡ್ಕೊಂತ ದಿವಸ ಹಿಂಗ್ ತಿರ್ಕೊಂತ ಬಂದು ಹ್ಮ್ ಈ ರೀತಿ ಮಾಡಿ ತರ್ತದವ್ರಿ ನೀರು. ಹ್ಮ್ ಇವತ್ತು ಅದು ಡ್ಯಾಮೇ ತುಂಬಿಲ್ಲ, ಇನ್ನೇನ್ ತರದವ್ರಿ ನಾವು ನೀರು. ಹೌದು. ಮಳೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ವರ್ಷ? ಮಳೆ ನಾವು ನೋಡ್ರಿ ಇಟ್ಟು ಮುಂಗಾರು ಮಳೆ ಅಂತ ಹೋಗ್ಬಿಟ್ಟದ, ಹಿಂಗಾರು ಮಳೆ ನಂಬಿಕೊಂಡು ಹಚ್ತೀವಿ. ಮಳೆ ಬರೇ ಬರ್ತದ್ರಿ, ಡ್ಯಾಮ್ ತುಂಬ್ತಾವ ಎಲ್ಲಾ ಡ್ಯಾಮ್. ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿ ಮೋಟೋದ ಒಂದು ಮೇಸ್ತ್ರಿ ಇರ್ತಾರೆ, ಆ ಮೇಸ್ತ್ರಿನ ಮಾತಾಡ್ಸೋಣ ಅಂತ, ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನಮ್ಮ ನಿಮ್ಮ ಹೆಸರೇನು? ನಮ್ಮ ಹೆಸರು ಅಂತಂದ್ರಿ. ಯಾವ ಊರಮ್ಮ? ನಮ್ದು ಅರಿವಿ ಬಸವಣ ಕ್ಯಾಂಪ್ ರೀ. ಕ್ಯಾಂಪ್. ಎಷ್ಟ್ ಜನ ಇದ್ದೀರಮ್ಮ ಮೋಟೋದಲ್ಲಿ? 30 ಜನ ಇದ್ವಿ. 30 ಜನ ಇದ್ದೀರಿ. ಹ್ಮ್. ಓಕೆ. ಇಲ್ಲಿವರೆಗೆ ಎಷ್ಟು ನಾಟಿ ಮಾಡಿರಮ್ಮ ಈಗ? ಒಂದು 20-25 ಎಕರೆ ಆಗಿದ್ರಿ. ಇಲ್ಲಿಗೆ? ಹ್ಮ್. ಓಕೆ. ಏನ್ ಬೋರ್ವೆಲ್ ಗೆ ನಾಟಿ ಮಾಡಿರಮ್ಮ? ಯಾಕಂದ್ರೆ ಕಾಲುವೆ ನೀರಿಲ್ಲಲ್ಲ? ಇಲ್ಲ ರೀ, ಕಾಲೇ ನೀರು ಮಳೆ ಇದ್ರೆ ಕಾಲೇ ನೀರು ರೀ. ಓಕೆ. ಬೇರೆಯವ್ರಿಗೆ ಮಾಡಿ ಹಾ ಹೆಂಗ್ ಎಕರೆ ನೆಡೋದು ಮಚ್ಚದು? ಇನ್ನ ರೇಟ್ ಅರ್ದಿಲ್ರಿ. ಹಾ ಎಲ್ಲಾರು ಕೊಟ್ಟಿದ್ದಿರ್ತದಂತ ಮುಂದೆ ನೋಡಕ್. ಹೌದೇನಮ್ಮ? ಓಕೆ ಓಕೆ. ಏನ್ ಹೇಳಕ್ ಬಯಸ್ತಮ್ಮ, ಈ ವರ್ಷ ಮಳೆ ಇಲ್ಲ ಏನಿಲ್ಲ? ಏನ್ ಹೇಳ್ಬೇಕ್ರಿ, ಮಳೆ ಇಲ್ಲ ಏನಿಲ್ಲ. ಏನ್ ಹೇಳ್ಬೇಕ್ರಿ, ಮಳೆ ಇಲ್ಲ ಏನಿಲ್ಲ. ಹಾ. ಮುಖ್ಯಮಂತ್ರಿಗಳು ನೋಡ್ರಿ ನಾಟಿ ಮಾಡಕ್ ಹೋಗ್ಬೇಡ್ರಿ ಅಂತ ರೈತರ ಹೆಂಗ ನಾವೇ ಈ ಮಟ್ಟಿ ಕುಂಬರು ರೈತ ಚೆನ್ನಾಗಿದ್ರೆ ನಾವ್ ಆಗಿತ್ತಂಗ್ರಿ. ಹೌದು. ಬ್ಯಾಡ ಅಂತಾರ್ರಿ ಅವ್ರು. ಮಳೆ ಇಲ್ಲ ಏನಿಲ್ಲ, ಏನೋ ಅತ್ತಕ್ ಹೋಗ್ಬೇಡ್ರಿ ಇಂತ ಹೋಗ್ಬೇಡ್ರಿ ಅಂತಾರ್ರಿ. ಮತ್ತೆ ಹೆಂಗ್ ಮಾಡ್ರಿ? ಈಗ ರೈತ ಬಿತ್ತಿಲ್ಲ ಅಂತಂದ್ರೆ ನೀವು ಕೆಲಸ ಕೂಲಿ ಮಾಡ್ಕೆ ತುಂಬ. ಹೌದು. ರೈತರು ಚೆನ್ನಾಗಿದ್ರೆ ಅವ್ರು ಮಳೆ ಬೆಳೆ ಚಲೋ ಆದ್ರೆ ಅವ್ರು ಸರಿ, ನಮಗೂ ಖುಷಿ ಇರ್ತದ್ರಿ. ಮಳೆನೇ ಇಲ್ರಿ ಮತ್ತೆ ಏನ್ ಮಾಡ್ಬೇಕು? ಈ ವರ್ಷ ಡ್ಯಾಮ್ ಡ್ಯಾಮ್ಗಂತ ನೀರ್ ಈಗ ಹಚ್ಚೋದೆಲ್ಲ ಇದೆಲ್ಲ ಬೋರ್ವೆಲ್ಗೆ ಹಚ್ಚಕ. ಬೋರ್ವೆಲ್ಗೆ ಹಚ್ವಿ. ಮುಂದಿಂದ ಏನ್ ಹೇಳಕ್ ಇಷ್ಟಪಡ್ತಮ್ಮ ನೀನು, ರೈತರಿಗೆ ಆಗ್ಲಿ ನಿಮ್ ಲೇಬರ್ಗೆ ಆಗ್ಲಿ? ಏನ್ ಹೇಳ್ಬೇಕ್ರಿ, ಮಳೆ ಇಲ್ಲ ಏನಿಲ್ಲ. ನಮ್ಗ ಮಳೆ ಬೆಳೆ ಚಲೋ ಇದ್ರೆ, ರೈತರು ಚಲೋ ಇದ್ರೆ, ಬೆಳೆ ಅವ್ರಿಗೆ ಹತ್ತಿ ಎಲ್ಲಾ ಚಲೋ ಇದ್ರೆ ನಮ್ಗನು ಕೂಲಿ ಕೆಲ್ಸ ಸಿಗ್ತದ್ರಿ. ಮತ್ತೆ ಅವ್ರಿಗೇನು ಇಲ್ಲ ಅಂದ್ರೆ ನಮಗ್ ಕೂಲಿ ಕೆಲ್ಸ ಎಲ್ಲಿದ ಸಿಗ್ತದ? ಕರೆಕ್ಟ್. ಸಿಗಂಗಿಲ್ರಿ. ರೈತರು ಎಲ್ಲೋಟು ಬೆಳೆ ಚಂದ ಬೆಳೆದ್ರೆ ಮಳೆ ಬಂದ್ರ ಅವ್ರು ಕಿತ್ತತ್ರಿ, ನಾಟಿ ಮಾಡಕ್ ಆಗ್ತದ್ರಿ. ಹತ್ತೇನು ಚಲೋ ಬೆಳಿತೈತ್ರಿ, ನಮ್ಗೆ ಕೆಲ್ಸ ಸಿಗ್ತೈತ್ರಿ. ಅವ್ರಿಗೆ ಹಿಂಗಾಗಿದ್ರ, ರೈತರಿಗೆ ಹಂಗಾಗಿದ್ರಿ, ಕೂಲಿಯರಿಗೆ ಬಾಳ ತ್ರಾಸ ಐತಿ. ಓಕೆ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ ಹೆಸರೇನು? ಮೋನೇಶ್ ನಾಯ್ಕ್. ಮೋನೇಶ್ ನಾಯ್ಕ. ಸ್ವಲ್ಪ ಜೋರಾಗಿ ಮಾತಾಡೋ. ಮೋನೇಶ್ ನಾಯ್ಕ್ ಅಂತ ಹೇಳಿ. ಮೋನೇಶ್ ನಾಯ್ಕ. ಯಾವ ಊರು? ಸರ್ ನಮ್ದು ಅರಿವಿ ಸರ್. ಓಕೆ. ತಾಲೂಕು ಸಿರುವಾರ, ಡಿಸ್ಟಿಕ್ ರಾಯಚೂರು. ಓಕೆ. ಇವಾಗ ಭತ್ತ ನಾಟಿ ಮಾಡಕತ್ತಿತ್ತಲ್ಲ, ಏನ್ ಬೋರ್ವೆಲ್ ಇದಾವ ಹೆಂಗೆ? ಸರ ಮಳೆ ಬರ್ತದ ಅಂತೇಳಿ ನಾವು ಡ್ಯಾಮ್ ಹೋಗಿ ನೀರು ಬರ್ತದ ಅಂತೇಳಿ ಫಸ್ಟ್ ಗೆ ವರ್ಷ ಹಾಕಿದಂಗೆ ವರ್ಷ ಕೂಡ ಸಸ್ ಮಾಡಿ ಹಾಕಿದ್ವಿ ಸರ್. ಅದು ಸಸ್ ಮಾಡಿ ಹಾಕಿದ್ದು ಸರ್ 1 ತಿಂಗಳ ಆಯ್ತು ಸರ್. 30 ದಿನ ಆಯ್ತು ಸರ್. 30-32 ದಿನ ಆಯ್ತು ಸರ್. ಹಂಗಾಗಿ ಈಗ ನಾಟಿ ಮಾಡಿ ಟೈಮ್ ಸರ್. ಏನ್ ಸ್ವಲ್ಪ ಬೋರ್ ಇದಾವ ಅಂತೇಳಿ ನಾಟಿ ಮಾಡಕ್ ಹಚ್ಚಿ ಸರ್. ಇದು ಮಳೆ ನೋಡಿದ್ರೆ ಮಳೆ ಬರ್ತಾ ಇಲ್ಲ. ಏನ್ ಮಳೆ ಬರ್ತದ ಅಂತೇಳಿ ಭರವಸೆ ಮ್ಯಾಗ ಅಂತೇಳಿ ಒಂದು ನಂಬಿಕೆ ಮ್ಯಾಗ ದೇವ್ರ ಮ್ಯಾಗ ನಂಬಿಸಿಟ್ಟು, ಆದ್ರೂ ಡ್ಯಾಮ್ನಾಗ ನೀರಿಲ್ಲ ಸರ್. ಹೌದು. ಡ್ಯಾಮ್ನಾಗ ನೀರಿಲ್ಲ. ಇನ್ನೂವರೆಗಾದ್ರೆ ನೀರು ಇನ್ನ ಇನ್ಫ್ಲೋ ಅಂತ ಇಲ್ಲ. ಇನ್ಫ್ಲೋ ಇಲ್ಲ, ಬರೀ 10 TMC ಮಾತ್ರ ನೀರಾಗ್ಯಾವ. ಬರೀ 10 TMC ನೀರ್ ಅಂತ ಇದೆ ಸರ್. ಹೌದು. ಮಳೆ ಬರ್ತಂತ ನಂಬಿಕೆ ಮ್ಯಾಗ ಏನು ಇನ್ನ ಬರ್ಬೋದಂತ ನಂಬಿಕೆ ಐತಿ ಸರ್ ರೈತರು. ಹೌದು ಹೌದು. ಈಗ ಮಳೆ ಬಂದ್ರೆ ರೈತ ಉಳಿಯಾಕ ಸಾಧ್ಯ ಸರ್. ರೈತ ಉಳಿದ್ರೆ ಎಲ್ಲಾರು ಉಳ್ದಂಗ ಸರ್, ಜೀವ ಜಗತ್ತೇ ಉಳ್ದಂಗ. ಹೌದು. ಹಂಗಾಗಿ ಏನೋ ಭರವಸೆ ಮ್ಯಾಗ ಮಾಡಕತ್ತಿ ಸರ್. ಸ್ವಲ್ಪ ಬೋರ್ ಇದಾವ, ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಇಟ್ಟು ಒಬ್ರಿಗೊಬ್ರು ಅಡ್ಜಸ್ಟ್ ಆಗಿ ಹೊಲ್ದ ಅಡ್ಜಸ್ಟ್ ಆಗಿ 4 ಬೋರ್ ಹಾಕ್ಯಂದು ಒಬ್ಬೊಬ್ರು ನಾಟಿ ಮಾಡ್ಕೊಂತ ನಮ್ದಾದ್ಮ್ಯಾಗ ಅವ್ರಿಗೆ ಸರ್, ಅವ್ರದಾದ್ಮೇಲೆ ನಾವು ಮಾಡ್ಕೊಂಡ್ ನಾಟಿ ಮಾಡ್ಕೊಂಡ್ ಸರ್. ಆಮೇಲೆ ನಾಟಿ ಮಾಡಿದ್ಮ್ಯಾಗ ಏನ ಭಗವಂತ ಇಚ್ಛೆ ಮಳೆ ಬರ್ತಂತ ನಂಬಿಕೆ ಮ್ಯಾಗ ಮಾಡಿ ನೋಡ್ರಿ. ಓಕೆ. ಇವಾಗ ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡ್ಯಾಮ್ ಅಲ್ಲಿ ನೀರಿಲ್ಲ, ಮಳೆ ಇಲ್ಲ, ನಾಟಿ ಮಾಡ್ಬೇಡ್ರಿ, ಭತ್ತ ನಾಟಿ ಮಾಡ್ಬೇಡ್ರಿ, ಆಮೇಲೆ ಬಿತ್ತಬೇಡ್ರಿ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು?
ಸರ ಭತ್ತ ಮಾಡ್ಬೇಡ್ರಿ ಬಿತ್ತಬೇಡ್ರಿ ಅಂತ ಹೇಳಕ ಸರ ಹಾ. ಅವ್ರೇನ್ರಿ ಹೇಳ್ತಾರ ಹೌದು ಅಧಿಕಾರಿಗಳು ಅಧಿಕಾರಿಗಳಿಗೆ ಪ್ರಧಾನ ಮಂತ್ರಿ ಹೇಳ್ತಾನ ಮುಖ್ಯಮಂತ್ರಿ ಹೇಳ್ತಾನ ಹೌದು ಈಗ ಏನ್ ಮಾಡ್ಬೇಡ್ರಿ ಒಟ್ಟ ಬಿತ್ತನೆ ಮಾಡ್ಬೇಡ್ರಿ ಅದು ಮಾಡ್ಬೇಡ್ರಿ ಅಂದ್ರೆ ನಾವ್ ಬದುಕದ ಹೆಂಗ ಸರ್ ಹೌದು ನಾವಾದ್ರೆ ಏನು ನಾವಾಗಿ ರೈತರು ಬೆಳೆದದ್ದು ಬೆಳೆನ ಸರ್ ತಿನ್ನಾಕ ಹೌದು ಏನ ಮಾಡ್ಬೇಡ್ರಿ ಅಂತ ಕೂಡ ಹೇಳಲ್ಲ ಬಾಳ್ ಮಾಡ್ಬೇಡ್ರಿ ಅಂದ್ರೆ ಈಗ ನಾಳೆ ನಮ್ಗೆ ತಿಂಬಾಕ ಉಂಬಾಕ ಏನ್ ಸರ್ ಹೌದು ಅದಕ್ಕ ಏನ ದೈವ ಇಚ್ಛೆ ಅಂತ ಆಗಿ ರೈತರು ಮಳೆ ಬರ್ತದ ಅಂತೇಳಿ ಆ ನಂಬಿಕೆ ಮ್ಯಾಗ ನಾವು ನಾಟಿ ಮಾಡಕತ್ತೀವಿ ಸರ್ ಓಕೆ ಹೇಳ ಎಲ್ಲಾ ಡ್ಯಾಮ್ ತುಂಬಲ್ ಸರ್ ಎಲ್ಲಾ ನಮ್ಮ ಕರ್ನಾಟಕಕ್ಕೆ ಎಷ್ಟು ಡ್ಯಾಮ್ ಇದೆ ಸರ್ ಎಲ್ಲಾರು ತುಂಬಲಿ ಎಲ್ಲಾರು ತುಂಬಿ ಜೀವ ಕಳೆ ಬರ್ಲಿ ಎಲ್ಲಾರು ರೈತರು ಚೆನ್ನಾಗಿ ಬೆಳಿ ಎಲ್ಲಾರು ಬೆಳಕಿಂತ ಈಗ ರೈತರಿಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಒಳ್ಳೇದಾಗ್ಲಿ ಮೋನೀಶ ನಿಮ್ಮ ಆಸೆ ಎಲ್ಲ ಈಡೇರ್ಲಿ ಆ ಭಗವಂತ ನಿಮ್ ಕಣ್ಣು ತೆರ್ಲಿ ಅಂತ ನಾನು ಕೂಡ ನಮ್ಮ ವೀಕ್ಷಕರ ಪರವಾಗಿ ಕೇಳ್ತೀನಿ. ಎಲ್ಲಾ ಕಡೆಯಿಂದ ಮಳೆ ಆಗ್ಲಿ, ಎಲ್ಲಾ ಡ್ಯಾಮ್ಗಳು ಭರ್ತಿಯಾಗಿ ಎಲ್ಲಾ ರೈತರಿಗೆ ಕೈ ತುಂಬಾ ಕೆಲಸ ಸಿಗ್ಲಿ, ಆಮೇಲೆ ಬೆಳೆದ ಬೆಳೆಗೆ ಒಂದ್ ಒಳ್ಳೆ ರೇಟ್ ಸಿಗ್ಲಿ, ಒಳ್ಳೇದಾಗ್ಲಿ ಎಲ್ಲಾ ರೈತರಿಗೆ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮೋನೀಶ್ ಅವರೇ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ ಸರ್. ರೈಟ್. ಓಕೆ, ನಮಸ್ಕಾರ. ಆಯ್ತಾ? ಸರಿ ನಮಸ್ಕಾರ. ಏನ್ ನಿನ್ನ ಹೆಸರೇನು? ತಿಮ್ಮಯ್ಯ. ಯಾವ ಊರು? ನಮ್ದು ಹರಿ ಬಸವನ್ ಕ್ಯಾಂಪ್ ರೀ. ಹರಿ ಬಸವನ್ ಕ್ಯಾಂಪು, ಶಿರವಾರ ತಾಲೂಕು, ರಾಯಚೂರು ಜಿಲ್ಲಾ. ನಮ್ಗ ಬರಗಾಲ ಬಂದಂಗ ಆಗಿದೆ ಇಲ್ಲಿ. ಏನ್ರಿ ಈಗ ಮುಖ್ಯಮಂತ್ರಿ ಅವ್ರು ಏನ್ ಹೇಳ್ಯಾರಂದ್ರೆ ಭತ್ತದ ನಾಟಿ ಮಾಡ್ಬೇಡ ಅಂತ ಹೇಳ್ಯಾರ. ನಾವು ಬಡ ಜನ ಹೆಂಗ್ ಬದುಕ್ಬೇಕಂಬುದು ನಮ್ಗೆ ಅತಿ ಹೆಚ್ಚಾಗಿ ಕಷ್ಟ ಆಗಿದೆ. ಮಳೆ ಇಲ್ಲ, ರೈತರು ಮಳೆ ಬಂದು ರೈತರು ಏನೋ ಭತ್ತ ನಾಟಿ ಜೋಳ ಏನೋ ಒಂದು ಮಾಡಿದ್ರೆ ನಾವು ಬಡ ಕಾರ್ಮಿಕರು ಬದುಕಕ್ಕೆ ಅವಕಾಶ ಇದೆ. ಇಲ್ಲಂದ್ರೆ ಬಹಳ ತಿಪ್ಪಲ ಆಗ್ತದೆ ನಮ್ಗ. ತಿಮ್ಮಣ್ಣ, ಇವಾಗ ಮುಖ್ಯಮಂತ್ರಿ ಎಂದು ಹೇಳಿಕೆ ಕೊಟ್ಟಾರ, ನಾಟಿ ಮಾಡ್ಬೇಡ್ರಿ, ಬಿತ್ತನೆ ಮಾಡ್ಬೇಡ್ರಿ, ಡ್ಯಾಮಿಗೆ ನೀರಿಲ್ಲ ಅಂತ. ಅದ್ರ ಬಗ್ಗೆ ನೀನೇನ್ ಹೇಳ್ತದಿ? ನೋಡ್ರಿ, ಆತರ ಅವರು ಆ ಆಸ್ತಿನ ಕೊಡಬಾರ್ದಾಯ್ತು. ಈಗ ಮಳೆ ಬರ್ತದಮ್ಮ ಆಸೆ ರೈತರಿಗೆ ಐತೆ, ಆದ್ರೆ ಇನ್ನ ಬಹಳ ಅವಕಾಶ ಐತೆ. ಮಳೆ ಬರ್ತದ, ಈಗೇನು ಆಗಿಲ್ಲ. ಆದ್ರೆ ಮಳೆ ಬಂದ್ರೆ ರೈತರಿಗೂ ಚಲೋ ಇರ್ತದ, ನಮಗೂ ಚಲೋ ಇರ್ತದ. ಆಮೇಲೆ ಬೆಳೆ ಬಂದ್ರೆ ಎಲ್ಲಾ ಜನತ ಬದುಕಕ ಅವಕಾಶ. ರೈತರು ಬೆಳೆದಿದ್ರೆ ಯಾರು ಬದುಕಕ ಆಗಲ್ಲ. ಆದ್ರೆ ಬನ್ನಿ, ಇಲ್ಲಿ ಮೂಟದಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಮಾತಾಡ್ಸ. ನಮಸ್ಕಾರ ಅಪ್ಪಿ. ನಮಸ್ಕಾರ. ಏನ್ ನಿಮ್ಮ ಹೆಸರೇನು? ರಂಗಪ್ಪ ಅಂತ. ರಂಗಪ್ಪ. ಯಾವ ಊರು? ಹರಿ ಬಸವನ್ ಕ್ಯಾಂಪ್. ಬಸವನ್ ಕ್ಯಾಂಪ್. ಓಕೆ, ನೀನ್ ಈ ಮೋಡದಲ್ಲಿ ಕೆಲಸ ಮಾಡ್ತೀಯಲ್ಲ, ಎಷ್ಟ್ ಜನ ಇದ್ದೀರಿ? ಒಂದ್ 30 ಜನ ಇದೀವಿ. 30 ಜನ ಇದ್ದೀರಿ. ಓಕೆ, ಏನ್ ಹೇಳಕ್ ಇಷ್ಟಪಡ್ತೈತಿ? ಈ ವರ್ಷ ಮಳೆಗಾಲ ಕಡಿಮೆ ಆಗೈತೆ, ಅದರಲ್ಲಿ ಮುಖ್ಯಮಂತ್ರಿ ಬೇರೆ ಹೇಳಿಕೆ ಕೊಟ್ಟಾರ, ನಾಟಿ ಮಾಡ್ಬೇಡ್ರಿ, ಡ್ಯಾಮಲ್ಲಿ ನೀರಿಲ್ಲ ಅಂತ ಹೇಳಿ. ಏನ್ ಹೇಳ್ತದೆ? ಅವ್ರೇನ್ ಹೇಳ್ಯಾರಣ್ಣ, ಡ್ಯಾಮ್ ಅಲ್ಲಿ ನೀರಿಲ್ಲ, ಈ ವರ್ಷ ಯಾರು ನಾಟಿ ಮಾಡ್ಬೇಡ್ರಿ, ಯಾರು ಬಿತ್ಬೇಡ್ರಿ ಅಂತ ಹೇಳಿದಾರೆ. ಹಂಗಂತೇಳಿ ಅವ್ನಿಗೆ ಕುಂದ್ರಕ್ ಆಗಲ್ಲ ಅಣ್ಣ. ಅದೇ ಬೋರ್ ನೀರ್ ಹಚ್ತಾ ಇದೀವಿ. ಈಗ ನಾಟಿ ಮಾಡೋದೆಲ್ಲ ಬೋರ್ವೆಲ್ಗೆ ಇದು? ಬೋರ್ವೆಲ್ ಅಣ್ಣ. ಓಕೆ, ಇಲ್ಲಿವರೆಗೆ ಎಷ್ಟು ಎಕರೆ ನಾಟಿ ಮಾಡಿರಿ? ಒಂದ್ 20-25 ಎಕರೆ ಆಗೈತಣ್ಣ. ಓಕೆ, ಈ ಕಾಲುವೆ ನೀರ್ ಬಂದ ನಂತರ ಜೋರಾಗ್ತದ. ಏನ್ ಹೇಳಕ್ ಇಷ್ಟಪಡ್ತದೆ ಮಳೆ ಬಗ್ಗೆ ನೀನು? ಅಣ್ಣ, ಮಳೆ ಬಗ್ಗೆ ಅಂದ್ರೆ ಈಗ ಮಳೆ ಬಂದ್ರೆ ನಮ್ ರೈತರಿಗೆಲ್ಲ ಒಂದು ಅನುಕೂಲ ಆಗುತ್ತೆ, ಹಚ್ಚಕ್ಕೆ ನಮ್ಗೆ ಕೆಲಸ ಸಿಗುತ್ತೆ ಎಲ್ಲವರಿಗೆ. ಈಗ ಮಳೆ ಬಂದಿಲ್ಲ ಅಂದ್ರೆ ನಮಗ್ ಕೆಲಸ ಇರಲ್ಲ. ಈಗ ನಾವು ಊರಲ್ಲೇ ಕೆಲಸ ಮಾಡ್ಬೇಕು, ಅದು ಬೆಂಗಳೂರು ಅಂತ ಹೋಗಕ್ ಆಗಲ್ಲ. ಅಂತ ಹೇಳಿ ಮಳೆ ಬಂದ್ರೆ ನಮ್ಗೆ ಸ್ವಲ್ಪ ನಾಟಿ ಮಾಡೋದು, ಅದು ಕಳೆ ಬಿದ್ದು ಅಂತ ಸಿಗುತ್ತೆ. ಹಂಗ ಹೇಳ ಇಷ್ಟಪಡ್ತೀವಿ ಅಣ್ಣ. ಓಕೆ, ಎಲ್ಲ ಡ್ಯಾಮ್ಗಳ ನೀರು ಬಂದ್ರೆ ನಮ್ಗೆಲ್ಲರಿಗೆ ರೈತರಿಗೆ ನಾಟಿ ಮಾಡಕ್ ಸಿಗುತ್ತೆ, ನಾವು ಮುಂದೆ ಕೆಲಸ ಮಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀವಿ ಅಣ್ಣ. ಎಲ್ಲ ರೈತರುಗಳಿಗೆ ಎಲ್ಲ ಒಳ್ಳೇದಲ್ಲ ರೈತರುಗಳಿಗೆ. ಓಕೆ, ರೈತರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತಮ್ಮ? ರೈತರಿಗ್ರಿ 2026-27 ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ, ರೈತರು ಖುಷಿಯಾಗಿ ಇರ್ಲಿ, ಬೆಳೆಗೆ ರೇಟ್ ಸಿಗ್ಲಿ, ಎಲ್ಲಾ ರೈತರಿಗೆ ಒಳ್ಳೇದಾಗ್ಲಿ, ನಮಗೂ ಕೆಲಸ ಸಿಗ್ಲಿ. ಆಲ್ ದ ಬೆಸ್ಟ್. ಓಕೆ, ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಲಕ್ಷ್ಮಣ? ಎಲ್ಲಾ ರೈತರಿಗೆ ಮಳೆ ಬರ್ತಂತ ಹೇಳಿ ಓಕೆ, ಪುಣ್ಯದಿಂದ ಮಳೆ ಬರ್ಲಿ, ಬೆಳೆಲಿ, ಎಲ್ಲಾರು ಸುಖದಿಂದ ಇರ್ಲಿ. ಗೊಬ್ಬರ ರೇಟ್ ಹೆಚ್ಚಿಗೆ ಮಾಡಿಟ್ಟಾರ್ರಿ. ಹೌದು, ಎಲ್ಲ ಮಾಡಿ ಮತ್ತೆ ನಾವ್ ಏನ್ ಮಾಡ್ಬೇಕು, ಅದು ಹೆಂಗನ್ನ ಮಾಡಿ ರೈತರು ಬದುಕಬೇಕಾದ್ರೆ ಮಳೆನೇ ದೇವ್ರು. ಮಳೆ ಬಿಟ್ಟ ಮೇಲೆ ನಮ್ ದೇವ್ರೇ ಇಲ್ಲ. ಹೌದು, ಯಾವ ಮುಖ್ಯಮಂತ್ರಿ ಇಲ್ಲ, MLA ಇಲ್ಲ, MP ಇಲ್ಲ. ಹೌದು, ಯಾರು ಬಂದು ನಮ್ಮನ್ನು ಕಾಪಾಡ್ತಾರ? ಮಳೆನೇ ಕಾಪಾಡ್ಬೇಕು ನಮ್ಮನ್ನ. ಹೌದು ಹೌದು, ಒಳ್ಳೇದಾಗ್ಲಿ, ಎಲ್ಲಾ ರೈತರಿಗೆ ಒಳ್ಳೇದಾಗ್ಲಿ. ಓಕೆ ಓಕೆ, ನೋಡ್ರಿ ವೀಕ್ಷಕರೇ, ಇದಾಗಿತ್ತು ಈ ರೈತನ ಒಂದು ಅಭಿಪ್ರಾಯ. ಅವರು ಮಳೆನ ನಂಬ್ಕೊಂಡೇ ಜೀವನ ಮಾಡೋರು ನಾವು. ಯಾಕಂದ್ರೆ ಈ ಮುಖ್ಯಮಂತ್ರಿ ಹೇಳಿದ್ರು, ಪ್ರಧಾನಮಂತ್ರಿ ಹೇಳಿದ್ರು ಅಂತೇಳಿ ನಾವು ಹಂಗೆ ಕೂಡಕ್ಕಾಗಲ್ಲ. ಸೊ ನಾವು ಮಳೆ ನಂಬ್ಕೊಂಡು ಜೀವನ ಮಾಡೋರು. ಎಲ್ಲ ಡ್ಯಾಮ್ ತುಂಬುತ್ತದೆ, ಮಳೆ ಬರ್ತದೆ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ನಾಟಿ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವರ ಒಂದು ಅನಿಸಿಕೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ. ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ, ಒಳ್ಳೆ ಬೆಳೆ ಮತ್ತು ಒಳ್ಳೆ ರೇಟ್ ಸಿಗ್ಲಿ. ಎಲ್ಲ ರೈತರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಮುಂದಿನ
ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.